ಅಡ್ಮಿಟ್ ಆಗಿ ಬೇರೆ ಸಮಸ್ಯೆ ಇದ್ರೆ ಹೇಳಿ. ಇದೆಯಾ ಫ್ರೀಯಾಗಿ ಪರೀಕ್ಷೆ ಮಾಡಿದ್ದಾರಾ? ರಕ್ತ ಪರೀಕ್ಷೆ ಈಗ ಪರವಾಗಿಲ್ವಾ? ಏನಿದೆ ಡಾಕ್ಟರ್ ಯಾರಿಲ್ವಾ? ನಮ್ಮ ಸ್ವಲ್ಪ ಪೇಷಂಟೇ ಕಾಣಿಸ್ತಿಲ್ಲ. ಸಮಸ್ಯೆ ಜಾಸ್ತಿ ಬರ್ತಾರೆ ಸರ್. ಇಲ್ಲಿ ಲೇಡೀಸ್ ಇಲ್ಲ ಚಿಂತಾಮಣಿ ಜಾಸ್ತಿ ಹೋಗ್ತಾರೆ. ನಾವು ಬೇರೆ ಕಾಲೇಜಸ್ನ ಫಿಲಪ್ ಆಗಿದೆ. ಅದಕ್ಕೆ ಇನ್ನೊಬ್ರು ಯಾರಾದ್ರೂ ಬರ್ತಾರೆ ಅಂತ ಹೇಳಿದ್ರೆ ಅವ್ರು ನೋಡ್ಬೋದಂತೆ. ಯಾಕಂದ್ರೆ ಎಡಿ ಇದ್ದಾರೆ. ಹಾಗೆ ಈಗ ಕೌನ್ಸಿಲಿಂಗ್ ಪೀರಿಯಡ್ ಮುಗಿಲಿ, ಆಮೇಲೆ ಬೇಕಾದ್ರೆ ಇನ್ನೂ ಬೇರೆ ಥರ ಹೀಗೆ ಮಾಡೋಕ್ಕಾಗಲ್ಲ. ಸರ್ವದೇತೇಭ್ಯೋ ನಮಃ ಶುಭೇ ಓಂ ತದೇವ ನಗ್ಧಂ ಸಾರಾ ಬ್ರಹ್ಮಣಾ ಕ್ಯಾಮ್ರಾ
ನೀಟಾಗಿ ಒಂದು ಕೊಡ್ತಾರೆ ಹಾಕಿದ್ದನ್ನು ಹಾಕಲ್ಲ ಕಾಣಿಸ್ತಾ ಇಲ್ಲ ಕೈಯ ತಲೆನಿಲ್ಲ ಮಾತ್ರ ಐಸೋಲೇಟ್ ಮಾಡಿಕೊಂಡು ಆಮೇಲೆ ಸೆಕೆಂಡ್ ಫೋಟೋ ಹಾಕೊಂಡು ಬೇರೆ ಎಲ್ಲ ನಿಮಗೆ ರೀಏಜೆಂಟ್ಸ್ ಎಲ್ಲ ಇದೆ ಕಪ್ಪಳ ಕರೆಕ್ಟ್ ಆಗ್ತದೆ ABRಗೆ ಎಷ್ಟು ಬರ್ತದೆ ತಿಂಗಳಿಗೆ ಜಾಸ್ತಿ ಬರ್ತಾ ಇದೆ ಒಂದ್ ಕಡೆ ಡಯಾಗ್ನೋಸಿಸ್ ಎಲ್ಲ ಒಂದ್ ಕಡೆ ಆಯ್ತು ಬೇರೆ ಕಡೆ ಅಲ್ಲೇ ಇದು ಒಳ್ಳೆದಾಯ್ತು ಒಂದೇ ಕಡೆ ಬಂದಂಗೆ
ಘಟ್ಟದಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಹಾಗೂ ಸ್ಥಳೀಯ ಶಾಸಕರು ನಾವೆಲ್ಲ ಸೇರಿ ಒಂದು ಮೇಲೂರಿನಲ್ಲಿ ಹೊಸ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಅನುಮೋದನೆ ಆಗಿದೆ. ಅದಕ್ಕೆ ಶಂಕುಸ್ಥಾಪನೆ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಸಾರ್ವಜನಿಕ ಆಸ್ಪತ್ರೆಗೆ ಸುಮಾರು 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳು ಅದಕ್ಕೂ ಕೂಡ ಶಂಕುಸ್ಥಾಪನೆ ಮಾಡಿದ್ದೀವಿ. ಒಟ್ಟು 5.5 ಕೋಟಿ. ಆಮೇಲೆ ಒಂದು ಐಸೋಲೇಷನ್ ವಾರ್ಡು ಮತ್ತು ಆಮೇಲೆ ಬಶೆಟ್ಟಹಳ್ಳಿಯಲ್ಲಿ ಹೊಸ BHC ಅಲೆಯನ್ನು ನಿರ್ಮಾಣ ಆಗಿದೆ. ಅದರ ಲೋಕಾರ್ಪಣೆಯನ್ನು ಕೂಡ ನಾವು ಮಾಡಿದ್ದೀವಿ. ಅದರಿಂದ ಇಲ್ಲಿ ಒಂದು ಒಳ್ಳೆಯ ಸೌಲಭ್ಯ, ಒಳ್ಳೆಯ ಸೇವೆಗಳನ್ನು ನೀಡತಕ್ಕಂಥದ್ದಕ್ಕೆ ನಮ್ಮ ಸಾರ್ವಜನಿಕರಿಗೆ, ಜನರಿಗೆ ಇವತ್ತು ನಾವು ಮಾಡಿಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಇಲ್ಲಿಯ ನಮ್ಮ ಶಾಸಕರಾದಂಥ ರವಿಕುಮಾರ್ ಅವರು ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸುಧಾಕರ್ ಅವರು ಮತ್ತು ಸ್ಥಳೀಯ ಮುಖಂಡರು, ಯಾಕಂದರೆ ಇದು ತಾಲೂಕಾ ಕೇಂದ್ರ ಆಸ್ಪತ್ರೆ ಕೇವಲ 50 ಬೆಡ್ ಮಾತ್ರ ಇದೆ. ಇದು 100 ಬೆಡ್ ಆದರೂ ಕನಿಷ್ಠ ಇರಬೇಕಾಗ್ತದೆ. ಅದಕ್ಕೆ ಅವ್ರು ಹೇಳಿದ್ದಾರೆ. ಖಂಡಿತವಾಗಿಯೂ ಇದನ್ನು 100 ಬೆಡ್ ಆಸ್ಪತ್ರೆ ಮಾಡುವಂಥ ಎಲ್ಲ ಒಂದು ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಎಲ್ಲವನ್ನು ಕೂಡ ಖಂಡಿತ ಅನ್ವಯಿಸ್ತದೆ. ಅದರಿಂದ ನಾವೇನು ಹೇಳಿದ್ದೀವಿ ಅಂತ ಹೇಳಿದ್ರೆ, ಉಸ್ತುವಾರಿ ಸಚಿವರಿಗೆ ಮತ್ತು ಶಾಸಕರಿಗೆ ಇಲ್ಲಿಯ ಸ್ಥಳದ ಒಂದು ನಿಗದಿಯನ್ನು ಮಾಡಿಕೊಟ್ರೆ ಮುಂದಿನ ದಿವಸಗಳಲ್ಲಿ ಈ 50 ಬೆಡ್ಡಿಂದ 100 ಬೆಡ್ಗೆ ಮೇಲ್ದರ್ಜೆಗೆ ಏರಿಸುವಂಥ ಒಂದು ಸುಸಜ್ಜಿತವಾದಂಥ ತಾಲೂಕು ಆಸ್ಪತ್ರೆ ಮಾಡ್ಕೊಳ್ಳೋದಕ್ಕೆ ಖಂಡಿತವಾಗಿಯೂ ನಾವು ಅದನ್ನು ತಗೊಳ್ಳೋದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇರ್ತದೆ. ಆದರೆ ಮೊದಲು ಜಾಗದ ಒಂದು ಕೊರತೆ ಇರೋದ್ರಿಂದ ಅವರು ಅದನ್ನು ಮತ್ತೆ ಹೆಚ್ಚಿ ಇಲ್ಲೇ ಒಂದು ನಿಗದಿ ಮಾಡಿದ್ರೆ ಖಂಡಿತವಾಗಿಯೂ ಅದನ್ನು ತಗೊಳ್ತಕ್ಕಂಥ ಅರ್ಹತೆ ಇದೆ. ಅದನ್ನು ಖಂಡಿತ ಮಾಡಿಸ್ಕೊಳ್ಳೋಣ. ಇಲ್ಲಿ ಬಹಳಷ್ಟು ಆಸ್ಪತ್ರೆ ಬರ್ತಾರೆ, ಅವ್ರಿಗೆ ಸ್ವಲ್ಪ ತಡ ಆಗ್ತಾ ಇದೆ ವಯಸ್ಸಾಗಿರೋರಿಗೆ. ಇವತ್ತು ಶಿಡ್ಲಘಟ್ಟದಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಹಾಗೂ ಸ್ಥಳೀಯ ಶಾಸಕರು ನಾವೆಲ್ಲ ಸೇರಿ ಒಂದು ಮೇಲೂರಿನಲ್ಲಿ ಹೊಸ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಅನುಮೋದನೆ ಆಗಿದೆ. ಅದಕ್ಕೆ ಶಂಕುಸ್ಥಾಪನೆ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಸಾರ್ವಜನಿಕ ಆಸ್ಪತ್ರೆಗೆ ಸುಮಾರು 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳು ಅದಕ್ಕೂ ಕೂಡ ಶಂಕುಸ್ಥಾಪನೆ ಮಾಡಿದ್ದೀವಿ. 5.5 ಕೋಟಿ. ಆಮೇಲೆ ಒಂದು ಐಸೋಲೇಷನ್ ವಾರ್ಡು ಮತ್ತು ಪ್ರಯೋಗಾಲಯ ಅದರ ಉದ್ಘಾಟನೆಯನ್ನು ಈಗಾಗಲೇ ನಾವು ಮಾಡಿದ್ದೀವಿ. ಅದರಿಂದ ಈ ಕ್ಷೇತ್ರಕ್ಕೆ ಬಶೆಟ್ಟಹಳ್ಳಿಯಲ್ಲಿ ಹೊಸ BHC ಅಲೆಯನ್ನು ನಿರ್ಮಾಣ ಆಗಿದೆ. ಅದರ ಲೋಕಾರ್ಪಣೆಯನ್ನು ಕೂಡ ಮಾಡಿದ್ದೀವಿ. ಅದರಿಂದ ಒಳ್ಳೆಯ ಸೇವೆಗಳನ್ನು ನೀಡತಕ್ಕಂಥದ್ದಕ್ಕೆ ನಮ್ಮ ಸಾರ್ವಜನಿಕರಿಗೆ, ಜನರಿಗೆ ನಾವು ಮಾಡಿಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಇಲ್ಲಿಯ ನಮ್ಮ ಶಾಸಕರಾದಂಥ ರವಿಕುಮಾರ್ ಅವರು ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸುಧಾಕರ್ ಅವರು ಮತ್ತು ಸ್ಥಳೀಯ ಮುಖಂಡರು, ಯಾಕಂದರೆ ಇದು ತಾಲೂಕಾ ಕೇಂದ್ರ ಆಸ್ಪತ್ರೆ ಕೇವಲ 50 ಬೆಡ್ ಮಾತ್ರ. ಇದು 100 ಬೆಡ್ ಆದರೂ ಕನಿಷ್ಠ ಇರಬೇಕಾಗ್ತದೆ. ಅದಕ್ಕೆ ಅವ್ರು ಹೇಳಿದ್ದಾರೆ. ಖಂಡಿತವಾಗಿಯೂ ಇದನ್ನು 100 ಬೆಡ್ ಆಸ್ಪತ್ರೆ ಮಾಡುವಂಥ ಎಲ್ಲ ಒಂದು ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಎಲ್ಲವನ್ನು ಕೂಡ ಖಂಡಿತ ಅನ್ವಯಿಸ್ತದೆ. ಅದರಿಂದ ನಾವೇನು ಹೇಳಿದ್ದೀವಿ ಅಂತ ಹೇಳಿದ್ರೆ, ಉಸ್ತುವಾರಿ ಸಚಿವರಿಗೆ ಮತ್ತು ಶಾಸಕರಿಗೆ ಇಲ್ಲಿಯ ಸ್ಥಳದ ಒಂದು ನಿಗದಿಯನ್ನು ಮಾಡಿಕೊಟ್ರೆ ಮುಂದಿನ ದಿವಸಗಳಲ್ಲಿ ಈ 50 ಬೆಡ್ಡಿಂದ 100 ಬೆಡ್ಗೆ ಮೇಲ್ದರ್ಜೆಗೆ ಏರಿಸುವಂಥ ಒಂದು ಸುಸಜ್ಜಿತವಾದಂಥ ತಾಲೂಕು ಆಸ್ಪತ್ರೆ ಮಾಡಿಕೊಡೋದಕ್ಕೆ ಖಂಡಿತವಾಗಿ ನಾವು ಅದನ್ನು ತಗೊಳ್ಳೋದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇರ್ತದೆ. ಆದರೆ ಮೊದಲು ಜಾಗದ ಒಂದು ಕೊರತೆ ಇರೋದ್ರಿಂದ ಅವರು ಅದನ್ನು ಮತ್ತೆ ಹೆಚ್ಚಿ ನಿಗದಿ ಮಾಡಿದ್ರೆ ಖಂಡಿತವಾಗಿ ಅದನ್ನು ತಗೊಳ್ತಕ್ಕಂಥ ಅರ್ಹತೆ ಇದೆ. ಅದನ್ನು ಖಂಡಿತ ಮಾಡಿಸ್ಕೊಂಡು ಆದಷ್ಟು ಟ್ರೀಟ್ಮೆಂಟ್ ಬಗ್ಗೆ ನಾವು ಕಂಪ್ಲೇಂಟ್ ಇರಲಿಲ್ಲ. ಅದೇನು ಅವ್ರಿಗೆ ಪೇಷಂಟ್ಸ್ ಯಾರು ಬರ್ತಾರೆ ಅವ್ರಿಗೆ ಸ್ವಲ್ಪ ತಡ ಆಗ್ತಾ ಇದೆ ವಯಸ್ಸಾಗಿರೋರಿಗೆ, ಅವ್ರಿಗೆ ಲ್ಯಾಬ್ ಸಿಸ್ಟಮ್ ಸರಿ ಹೋಗೋದಿಲ್ಲ ಅಂತ ಹೇಳಿದ್ರು. ಅದನ್ನು ಸರಿಪಡಿಸೋಕೆ ಹೇಳಿದ್ರು. ಇನ್ನೊಂದು ಏನು ಹೇಳಿದ್ರೆ ಅವರು ESI ಆಸ್ಪತ್ರೆ ಮಾಡಿಸ್ಕೊಳ್ಳಿಕ್ಕೆ ಹೇಳಿದ್ರು. ESI ಆಸ್ಪತ್ರೆ ನಮ್ಮ ಇದು ನೇರವಾಗಿ ಬರೋದಿಲ್ಲ. ಆದರೂ ನಾವು ಈ ಆಸ್ಪತ್ರೆನ 50 ಬೆಡ್ಡಿಂದ 100 ಬೆಡ್ ಮಾಡಿದ್ರೆ ಖಂಡಿತವಾಗಿಯೂ ಅದು ಇಲ್ಲಿ ಎಲ್ಲ ಜನರಿಗೆ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಈಗ ಡಯಾಲಿಸಿಸ್ ಕೇಂದ್ರದ ಉದ್ಘಾಟನೆ ಕೂಡ ಮಾಡಿದ್ದೀವಿ. ಇವತ್ತು ಡಯಾಲಿಸಿಸ್ ಕೇಂದ್ರ ಉದ್ಘಾಟನೆ ಮಾಡಿ ಇವತ್ತು ಒಳ್ಳೆಯ ಚೆನ್ನಾಗಿ ನಿರ್ವಹಣೆ ಮಾಡುವಂಥ ಏಜೆನ್ಸಿಗೆ ಕೊಟ್ಟಿದ್ದೀವಿ. ಅವ್ರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ನಾವು ಸುಮಾರು ಮೊದಲು ಏನು 170 ಡಯಾಲಿಸಿಸ್ ಕೇಂದ್ರಗಳಿತ್ತು ನಮ್ಮ ರಾಜ್ಯದಲ್ಲಿ, ನಾವು ಅದು 212ಕ್ಕೆ ಹೆಚ್ಚು ಮಾಡಿ ಎಲ್ಲ ಕಡೆ ಹೊಸ ಎಕ್ವಿಪ್ಮೆಂಟ್ ಕೊಟ್ಟಿದ್ದೀವಿ. ಮತ್ತು ಸಿಂಗಲ್ ಯೂಸ್ ಈಗ ಡಯಾಲೈಸರ್ಸ್ ಯೂಸ್ ಮಾಡ್ತಾ ಇರುವಂಥದ್ದು, ಅಂದರೆ ಒಂದೇ ಸಲ ಬಳಕೆ, ಪುನರ್ ಬಳಕೆ ಇಲ್ಲ, ಡಿಸ್ಪೋಸಬಲ್ ಡಯಾಲೈಸರ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಅದರಿಂದ ಈ ಬೇರೆ ಬೇರೆ ಇನ್ಫೆಕ್ಷನ್ಸ್ ಆಗುವಂಥದ್ದಕ್ಕೆ, ಕ್ರಾಸ್ ಇನ್ಫೆಕ್ಷನ್ಸ್ ಏನಾಗ್ತದೆ ಅದನ್ನು ತಡೆಹಿಡಿದು
ಅದರಿಂದ ಇಡೀ ರಾಜ್ಯದಲ್ಲಿ ಒಂದು ಒಳ್ಳೆಯ ಡಯಾಲಿಸಿಸ್ ಸೇವೆ ಸಿಗ್ತಾ ಇದೆ. ಕಾಂಗ್ರೆಸ್ ಪಕ್ಷ ಇಬ್ಬರು ನಾಯಕರು ಎಲ್ಲ ಸಣ್ಣ ಪುಡದಲ್ಲಿ ಬಿಡಿ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಈ ದಿನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆ ವತಿಯಿಂದ ಈ ಕ್ಷೇತ್ರದಲ್ಲಿ ಸುಮಾರು 5 ಕಾಮಗಾರಿಗಳಿಗೆ ಇವತ್ತು ಶಂಕುಸ್ಥಾಪನೆ ಮತ್ತು ಲೋಕಾರ್ಪಣೆ ಆಗಿದೆ. ಏನಿವತ್ತು ಈ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಇವತ್ತು ನಾವು ರಾಜ್ಯ ಸರ್ಕಾರದ ತಂದು ಇವತ್ತು ಈ ಕ್ಷೇತ್ರದಲ್ಲಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಭಾಳಷ್ಟು ಕೊರತೆ ಇರತಕ್ಕಂಥ ಕ್ಷೇತ್ರವಾಗಿದ್ದು ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಮೇಲೂರಿನಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ 3 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಅದರ ಒಂದು ಶಂಕುಸ್ಥಾಪನೆ ಇವತ್ತು ನಾವು ನಮ್ಮ ಸಚಿವರು ಮತ್ತು ಜಿಲ್ಲಾ ಸಚಿವರು ಮತ್ತು ಆರೋಗ್ಯ ಸಚಿವರು ನಾವು ಎಲ್ಲ ಸೇರಿ ಇವತ್ತು ಪೂಜೆಯನ್ನು ಮಾಡಿದ್ದಾರೆ. ಅದೇ ರೀತಿ ಇವತ್ತು ಶಿಡ್ಲಘಟ್ಟ ಪಟ್ಟಣದಲ್ಲಿರ್ತಕ್ಕಂಥ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೊಸದಾಗಿ ಡಯಾಲಿಸಿಸ್ ಸೆಂಟ್ರು ಇಂಡಿಪೆಂಡೆಂಟ್ ಡಯಾಲಿಸಿಸ್ ಸೆಂಟರ್ನಲ್ಲಿ ಒಂದು ಪೂಜೆಯನ್ನು ಮಾಡಿದ್ದಾರೆ. ಇವತ್ತು ಏನು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇವತ್ತು ಪ್ರಯೋಗಾಲಯದ ಭಾಳಷ್ಟು ಸಮಸ್ಯೆ ಇತ್ತು. ಆ ಪ್ರಯೋಗಾಲಯವು ಸಹ ಇವತ್ತು ಲೋಕಾರ್ಪಣೆ ಮಾಡಿ 12 ಬೆಡ್ಡೆಡ್ ಇವತ್ತು ಡಯಾಲಿಸಿಸ್ ಸೆಂಟರ್ ಲೋಕಾರ್ಪಣೆ ಮಾಡಿದ್ದೀರಿ. ಅದೇ ರೀತಿ ಇವತ್ತು ಕಶೆಟ್ಟಹಳ್ಳಿ ಗ್ರಾಮದಲ್ಲಿ ಸುಮಾರು 2 ಕೋಟಿ ವೆಚ್ಚದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೆಲಸ ಸಂಪೂರ್ಣವಾಗಿ ಮುಗಿದಿದ್ದು ಅದು ಇವತ್ತು ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸ ಈ ಕ್ಷೇತ್ರದಲ್ಲಾಗಿದೆ. ಮುಖ್ಯವಾಗಿ ಈ ಕ್ಷೇತ್ರದ ಎಲ್ಲರ ಪರವಾಗಿ ನಾನು ರಾಜ್ಯ ಸರ್ಕಾರಕ್ಕೂ ಮತ್ತು ಉಸ್ತುವಾರಿ ಸಚಿವರಿಗೂ ಆರೋಗ್ಯ ಸಚಿವರಿಗೂ ಈ ಕ್ಷೇತ್ರದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇವತ್ತು ಈ ಕ್ಷೇತ್ರದಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸಗಳಾಗ್ತಕ್ಕಂಥದ್ದು ಭಾಳಷ್ಟು ಇದ್ದಾವೆ. ಮುಂದೆ ಇವತ್ತು ಈ ಕ್ಷೇತ್ರದ ಎಲ್ಲ ಮುಖಂಡರು ಕ್ಷೇತ್ರದ ಮತದಾರರ ಆಶೀರ್ವಾದ ಕ್ಷೇತ್ರದ ಮುಖ್ಯಸ್ಥರಾದ ದೇವೇಗೌಡರ ಆಶೀರ್ವಾದದಿಂದ ಈ ಕ್ಷೇತ್ರದಲ್ಲಿ ಅಧಿಕಾರದಲ್ಲಿ ನಮ್ಮ ಒಂದು ಅಧಿಕಾರಾವಧಿಯಲ್ಲಿ ಈ ಕ್ಷೇತ್ರದಲ್ಲಿ ಪ್ರಾಮಾಣಿಕತೆಯನ್ನು ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸಗಳನ್ನ ಮಾತಾಡಿ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಈ ದಿನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆ ವತಿಯಿಂದ ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 5 ಕಾಮಗಾರಿಗಳಿಗೆ ಇವತ್ತು ಶಂಕುಸ್ಥಾಪನೆ ಮತ್ತು ಲೋಕಾರ್ಪಣೆ ಆಗಿದೆ. ಏನಿವತ್ತು ಈ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಇವತ್ತು ನಾವು ರಾಜ್ಯ ಸರ್ಕಾರದ ತಂದು ಇವತ್ತು ಈ ಕ್ಷೇತ್ರದಲ್ಲಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಭಾಳಷ್ಟು ಕೊರತೆ ಇರತಕ್ಕಂಥ ಕ್ಷೇತ್ರವಾಗಿದ್ದು ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಮೇಲೂರಿನಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ 3 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಅದರ ಒಂದು ಶಂಕುಸ್ಥಾಪನೆ ಇವತ್ತು ನಾವು ನಮ್ಮ ಸಚಿವರು ಮತ್ತು ಜಿಲ್ಲಾ ಸಚಿವರು ಮತ್ತು ಆರೋಗ್ಯ ಸಚಿವರು ನಾವು ಎಲ್ಲ ಸೇರಿ ಇವತ್ತು ಪೂಜೆಯನ್ನು ಮಾಡಿದ್ದಾರೆ. ಅದೇ ರೀತಿ ಇವತ್ತು ಶಿಡ್ಲಘಟ್ಟ ಪಟ್ಟಣದಲ್ಲಿರ್ತಕ್ಕಂಥ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೊಸದಾಗಿ ಡಯಾಲಿಸಿಸ್ ಸೆಂಟ್ರು ಇಂಡಿಪೆಂಡೆಂಟ್ ಡಯಾಲಿಸಿಸ್ ಸೆಂಟರ್ನಲ್ಲಿ ಒಂದು ಪೂಜೆಯನ್ನು ಮಾಡಿದ್ದಾರೆ. ಇವತ್ತು ಏನು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಟ್ಟು ಪ್ರಯೋಗಾಲಯದ ಭಾಳಷ್ಟು ಸಮಸ್ಯೆ ಇತ್ತು. ಆ ಪ್ರಯೋಗಾಲಯವು ಸಹ ಇವತ್ತು ಲೋಕಾರ್ಪಣೆ ಮಾಡಿ 12 ಬೆಡ್ಡೆಡ್ ಇವತ್ತು ಡಯಾಲಿಸಿಸ್ ಸೆಂಟರ್ ಲೋಕಾರ್ಪಣೆ ಮಾಡಿದ್ದೀರಿ. ಅದೇ ರೀತಿ ಇವತ್ತು ಕಶೆಟ್ಟಹಳ್ಳಿ ಗ್ರಾಮದಲ್ಲಿ ಸುಮಾರು 2 ಕೋಟಿ ವೆಚ್ಚದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೆಲಸ ಸಂಪೂರ್ಣವಾಗಿ ಮುಗಿದಿದ್ದು ಅದು ಇವತ್ತು ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸ ಈ ಕ್ಷೇತ್ರದಲ್ಲಾಗಿದೆ. ಮುಖ್ಯವಾಗಿ ಈ ಕ್ಷೇತ್ರದ ಎಲ್ಲರ ಪರವಾಗಿ ನಾನು ರಾಜ್ಯ ಸರ್ಕಾರಕ್ಕೂ ಮತ್ತು ನಮ್ಮ ಉಸ್ತುವಾರಿ ಸಚಿವರಿಗೂ ಆರೋಗ್ಯ ಸಚಿವರಿಗೂ ಈ ಕ್ಷೇತ್ರದ ಪರವಾಗಿ ಧನ್ಯವಾದಗಳನ್ನು ಬಯಸ್ತಾ ಇದ್ದೀನಿ. ಇವತ್ತು ಈ ಕ್ಷೇತ್ರದಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸಗಳಾಗ್ತಕ್ಕಂಥದ್ದು ಭಾಳಷ್ಟು ಇದ್ದಾವೆ. ಮುಂದೆ ಇವತ್ತು ಈ
ಕ್ಷೇತ್ರದ ಎಲ್ಲ ಮುಖಂಡರು, ಕ್ಷೇತ್ರದ ಮತದಾರರ ಆಶೀರ್ವಾದ, ಕ್ಷೇತ್ರದ ವರಿಷ್ಠರಾದ ದೇವೇಗೌಡರ ಆಶೀರ್ವಾದದಿಂದ ಈ ಒಂದು ಕ್ಷೇತ್ರದಲ್ಲಿ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ನಮ್ಮ ಒಂದು ಅಧಿಕಾರಾವಧಿಯಲ್ಲಿ ಈ ಕ್ಷೇತ್ರದಲ್ಲಿ ಪ್ರಾಮಾಣಿಕತೆಯಿಂದ ಒಂದು ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸಗಳನ್ನ ಮಾಡ್ತೀವಿ ಅಂತ ನನಗೆ ಸಿಕ್ಕಂತ ನಾವಾಗ ಯಾಕೋ ಇಂಟ್ರೆಸ್ಟ್ ಆರಾಗ